ಸಾತ್ವಿಕ ಸದ್ಭಕ್ತ ಬಂಧುಗಳೇ, ನಿಜಗುಣ ಶಿವಯೋಗಿಗಳು ಅರ್ಥಪೂರ್ಣವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ನಿಂದಿಸಿ ನುಡಿಯದಿರಾರನು ಇಹದಲ್ಲಿ ಅಂತ ಹೇಳ್ತಾರೆ. ಹೇ ಮನುಷ್ಯ, ನಿನ್ನ ಜೀವನದಲ್ಲಿ ಯಾವ ಕಾರಣಕ್ಕೂ ಯಾರನ್ನೂ ಅನಾವಶ್ಯಕವಾಗಿ ನಿಂದಿಸಬೇಡ, ಅಪಮಾನವನ್ನು ಮಾಡಬೇಡ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೊಂದು ದೃಷ್ಟಾಂತವನ್ನು ನಾವು ವಿಚಾರ ಮಾಡಲಾಗಿ, ಯಾವ ಕೃತಯುಗದಲ್ಲಿ ವೈಕುಂಠಕ್ಕೆ ವಿಷ್ಣು ಪರಮಾತ್ಮನ ದರ್ಶನಾರ್ಥಿಗಳಾಗಿ ಬ್ರಹ್ಮದೇವನ ಮಾನಸ ಪುತ್ರರಾಗಿರ್ತಕ್ಕಂಥ ಸನಕ, ಸನಂದನ, ಸನಾತನ, ಸನತ್ಕುಮಾರ ಇವರು ಆಗಮಿಸ್ತಾ ಇದ್ದಾರೆ. ದ್ವಾರಪಾಲಕರಾಗಿರ್ತಕ್ಕಂಥ ಜಯ ಮತ್ತು ವಿಜಯ ಅವರನ್ನು ತಡೆದು ನಿಲ್ಲಿಸ್ತಾರೆ. ಆವಾಗ ಅವರು ಮಾನಸ ಪುತ್ರರು ಹೇಳ್ತಾ ಇದ್ದಾರೆ, ವಿಷ್ಣು ಪರಮಾತ್ಮನ ದರ್ಶನಾರ್ಥಿಗಳಾಗಿ ಬಂದಿದ್ದೇವೆ. ನೇರವಾಗಿ ಬಂದು ದರ್ಶನವನ್ನು ಮಾಡಿಕೊಳ್ಳುವಂಥ ಅನುಗ್ರಹವನ್ನು ವಿಷ್ಣು ಪರಮಾತ್ಮನೇ ಮಾಡಿದ್ದಾನೆ. ನಮಗೆ ಒಳಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡಿ, ಅವಕಾಶ ಮಾಡಿಕೊಡಿ ಅಂತ ವಿನಮ್ರವಾಗಿ ಅವರನ್ನು ಕೇಳ್ಕೋತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಆ ಜಯ ಮತ್ತು ವಿಜಯರು ದುರಹಂಕಾರದ ವರ್ತನೆಯನ್ನು ಮಾಡ್ತಾರೆ. ವಿಪರೀತವಾಗಿ ಅವರಿಗೆ ಅಪಮಾನವನ್ನು ಮಾಡ್ತಾರೆ, ನಿಂದಿಸ್ತಾ ಇದ್ದಾರೆ, ಹೀನಾಯವಾಗಿ ಮಾತನಾಡ್ತಾರೆ. ಇದೆಲ್ಲವನ್ನು ಕೇಳಿರ್ತಕ್ಕಂಥ ಋಷಿಕುಮಾರರು ಬಹಳ ಕ್ರೋಧಿತರಾಗಿ ಶಾಪವನ್ನು ಕೊಡ್ತಾರೆ. ವೈಕುಂಠದ ದ್ವಾರಪಾಲಕರಾಗಿರುವಂಥ ನೀವು, ವಿಷ್ಣು ಪರಮಾತ್ಮನ ಆಶ್ರಯದಲ್ಲಿರ್ತಕ್ಕಂಥ ನೀವು ಈ ರೀತಿ ವರ್ತನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ ನಿಮಗೆ ಇಲ್ಲಿರುವಂಥ ಯೋಗ್ಯತೆ ಯಾವ ಯೋಗ್ಯತೆಯೂ ಇಲ್ಲ. ಹಾಗಾಗಿ ನೀವು ಮಾಡಿದ ಅಪರಾಧಕ್ಕಾಗಿ ಭೂಲೋಕದಲ್ಲಿ 1,000,000 ಜನ್ಮವನ್ನು ತಾಳಬೇಕು. ಪ್ರತಿ ಜನ್ಮದಲ್ಲೂ ಅತ್ಯಂತ ದುಃಖವನ್ನು, ನೋವನ್ನು, ಸಂಕಟವನ್ನು ಅನುಭವಿಸಬೇಕು ಅನ್ನೋ ಶಾಪವನ್ನು ಕೊಡ್ತಾರೆ. ಇದರಿಂದ ಭಯಭೀತರಾಗಿರ್ತಕ್ಕಂಥ ಜಯ ವಿಜಯರು ಆತಂಕಕ್ಕೀಡಾಗ್ತಾರೆ. ಆ ಸಮಯಕ್ಕೆ ಸರಿಯಾಗಿ ವಿಷ್ಣು ಪರಮಾತ್ಮ ಅಲ್ಲಿಗೆ ಆಗಮಿಸ್ತಾ ಇದ್ದಾನೆ. ವಿಷ್ಣು ಪರಮಾತ್ಮನಲ್ಲಿ ಜಯ ವಿಜಯರು ನಡೆದ ಘಟನೆಯನ್ನು ಎಲ್ಲ ಹೇಳ್ಕೋತಾರೆ. ಅವರು ಮಾಡಿದ ತಪ್ಪಿಗೆ ಅರಿವಾಗಿತ್ತು. ಹಾಗಾಗಿ ಪ್ರಾಯಶ್ಚಿತ್ತಕ್ಕಾಗಿ ವಿಷ್ಣು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಆವಾಗ ವಿಷ್ಣು ಪರಮಾತ್ಮ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನಾನು ಕ್ಷಮ ಮಾಡಲಿಕ್ಕೆ ಬರಲ್ಲ, ಆ ಶಾಪಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ನಾನು ಬರಲ್ಲ. ಯಾಕೆ ಅಂತ ಕೇಳಿದರೆ, ನೀವು ಮಾಡಿರುವಂಥ ಅಪಮಾನ ಸಾಮಾನ್ಯರಿಗೆ ಅಲ್ಲ. ಯಾವುದೇ ಕಾಲದಲ್ಲೂ ಕೂಡ ಋಷಿಗಳು, ಮುನಿಗಳು, ತಪಸ್ವಿಗಳು, ಸಿದ್ಧಿಪುರುಷರು, ಸಾಧಕರು, ಯೋಗಿಗಳು, ಸಂತರು, ಮಹಂತರು, ಶಿವಯೋಗಿಗಳು, ಶಿವಾಚಾರ್ಯರು, ಪರಮಾಚಾರ್ಯರು ಅಂತಹ ಮಹಾತ್ಮರಿಗೇನಾದರೂ ಅಪಮಾನವನ್ನು ಮಾಡಿದರೆ, ನಿಂದೆಯನ್ನು ಮಾಡಿದರೆ, ಸುಳ್ಳು ಆರೋಪವನ್ನು ಮಾಡಿದರೆ ಅದಕ್ಕೆ ನಾವು ತ್ರಿಮೂರ್ತಿಗಳು ಕೂಡ ಕ್ಷಮ ಮಾಡಲಿಕ್ಕೆ ಬರಲ್ಲ ಅನ್ನೋದನ್ನು ವಿಷ್ಣು ಪರಮಾತ್ಮ ಅಂದಿನ ಕಾಲದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಕ್ಷಮ ಮಾಡುವಂಥವರು ಆ ಋಷಿಕುಮಾರರೇ ಹೊರತು ನಾನಲ್ಲ ಅಂತ ಹೇಳಿದಾಗ ಮತ್ತೆ ಹೋಗಿ ಋಷಿಕುಮಾರರಲ್ಲಿ ಕ್ಷಮಾಯಾಚನೆ ಮಾಡ್ತಾರೆ. ಆವಾಗ ಅವರು ಅವರ ಪ್ರಾಯಶ್ಚಿತ್ತಕ್ಕೆ ಒಲಿದು ವಿಷ್ಣು ಪರಮಾತ್ಮನಿಗೆ ಹೇಳ್ತಾರೆ, ಇವ್ರು ಕ್ಷಮಿಸಿಬಿಡು ಪರಮಾತ್ಮ ಅಂಥೇಳಿ ಅವರು ತಿಳಿಸಿದಾಗ ವಿಷ್ಣು ಪರಮಾತ್ಮ 2 ಮಾರ್ಗವನ್ನು ಹೇಳ್ತಾನೆ. ನೀವು ಭೂಲೋಕದಲ್ಲಿ 1,000,000 ಜನ್ಮದ ಬದಲಾಗಿ ಅವರು ನಿಮಗೆ ಕ್ಷಮ ಮಾಡಿದ್ದಾರೆ. ಹಾಗಾಗಿ 1,000,000 ಜನ್ಮದ ಬದಲಾಗಿ 2 ಮಾರ್ಗ ನಿಮಗಿದೆ. ನೀವು ಶತ್ರುಗಳಾಗಿ 3 ಜನ್ಮದಲ್ಲಿ ಬಂದು ನನ್ನನ್ನು ಸೇರಲಿಕ್ಕೆ ಅವಕಾಶ ಇದೆ. ಮಿತ್ರರಾಗಿ ಬಂದು 7 ಜನ್ಮಗಳು ನನ್ನನ್ನು ಸೇರಲಿಕ್ಕೆ ಅವಕಾಶ ಇದೆ. ಯಾವ ರೀತಿ ಬರಲಿಕ್ಕೆ ನಿಮಗೆ ಇಚ್ಛೆ ಇದೆ ಅಂತ ಕೇಳ್ತಾ ಇದ್ದಾನೆ ವಿಷ್ಣು ಪರಮಾತ್ಮ. ಜಯ ವಿಜಯರು ಹೇಳಿದರು, ಪರಮಾತ್ಮ ನಿನ್ನ ಹೊರತುಪಡಿಸಿ ನೀ ಇಲ್ಲದೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಶತ್ರುಗಳಾದರೂ ಕೂಡ ಪರವಾಗಿಲ್ಲ, ನಾವು 3 ಜನ್ಮದಲ್ಲಿ ಬಂದು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವೆಯನ್ನು ಮಾಡ್ತೇವೆ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಅಂದಿನಿಂದ ಶುರುವಾಯಿತು ದೊಡ್ಡ ಇತಿಹಾಸ. ಆನಂತರ ಅವರು ಶತ್ರುಗಳಾಗಿ ಯುಗ ಯುಗದಲ್ಲಿ ಬೇರೆ ಬೇರೆ ರೂಪದಲ್ಲಿ ಜನ್ಮವನ್ನು ತಾಳ್ತಾರೆ ಜಯ ವಿಜಯರು. ಕೃತಯುಗದಲ್ಲಿ ಕಶ್ಯಪ ಬ್ರಹ್ಮ ಮತ್ತು ದಿತಿ ಗರ್ಭದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಆಗಿ ಜನ್ಮವನ್ನು ತಾಳ್ತಾರೆ. ಲೋಕಕಂಠಕರಾಗಿ ಅನೇಕ ಹಿಂಸೆಗಳನ್ನು ಕೊಡ್ತಾರೆ. ಆವಾಗ ವಿಷ್ಣು ಪರಮಾತ್ಮ ವರಾಹ ಅವತಾರದಿಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾ ಇದ್ದಾನೆ. ನರಸಿಂಹ ಅವತಾರದಿಂದ ಯಾವ
ಹಿರಣ್ಯಕಶ್ಯಪುವನ್ನು ಸಂಹಾರ ಮಾಡ್ತಾ ಇದ್ದಾನೆ. ಆನಂತರದಲ್ಲಿ ಯಾವ ತ್ರೇತಾಯುಗದಲ್ಲಿ ಪುಲಶ್ಯ ವಂಶದ ಪೌಲಶ್ಯನ ಮಗ ವಿಪ್ರವಸ್ತು ಮತ್ತು ಕೈಕಶಿ ಇವರ ಮಕ್ಕಳಾಗಿ ರಾವಣಾಸುರ ಮತ್ತು ಕುಂಭಕರ್ಣರಾಗಿ ಜನ್ಮವನ್ನು ತಾಳ್ತಾರೆ ಜಯವಿಜಯರು. ಅನೇಕ ತಪಸ್ಸುಗಳನ್ನು ಸಿದ್ಧಿಯನ್ನು ಸಾಧನೆಯನ್ನು ಮಾಡಿ ಲೋಕಕಂಠಕರಾಗಿ ದೇವತೆಗಳು, ಯಕ್ಷರು, ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ನರರು, ಮಾನವರು, ಋಷಿಗಳು, ಮುನಿಗಳು ಎಲ್ಲರಿಗೂ ಕೂಡ ಉಪದ್ರವವನ್ನು ಕೊಡುವಂಥವರಾಗ್ತಾ ಇದ್ದಾರೆ. ಆವಾಗ ಅವರ ಸಂಹಾರಕ್ಕಾಗಿ ಯಾವ ದಶರಥ ಮಹಾರಾಜ ಹಾಗೂ ಕೌಶಲ್ಯ ಗರ್ಭದಲ್ಲಿ ವಿಷ್ಣು ಪರಮಾತ್ಮ ರಾಮಾವತಾರದಲ್ಲಿ ಜನ್ಮವನ್ನು ತಾಳ್ತಾ ಇದ್ದಾನೆ. ಜನ್ಮವನ್ನು ತಾಳಿ ರಾವಣಾಸುರ ಮತ್ತು ಕುಂಭಕರ್ಣರ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ತ್ರೇತಾಯುಗದಲ್ಲಿ ಜಯ ವಿಜಯರ ಶಾಪ ವಿಮೋಚನೆ ಆಯಿತು. ಇನ್ನು ಮೂರನೇ ಅವಸ್ಥೆ ದ್ವಾಪರ ಯುಗದಲ್ಲಿ ಯಾವ ವರಾಹ ಅವತಾರದಲ್ಲಿ ಅವತರಿಸಿರುವಂಥ ಸಂದರ್ಭದಲ್ಲಿ ವಿಷ್ಣು ಪರಮಾತ್ಮ ಭೂದೇವಿ ಆ ಬೆವರು ಹನಿಯಿಂದ ಭೂದೇವಿ ಗರ್ಭದಲ್ಲಿ ನರಕಾಸುರ ಅನ್ನುವಂಥವನು ಜನ್ಮವನ್ನು ತಾಳ್ತಾನೆ. ಆನಂತರದಲ್ಲಿ ಧಮಘೋಷ ಮತ್ತು ಶ್ರತಶ್ರವೆ ಅಂಥೇಳಿ ಇವರ ಗರ್ಭದಲ್ಲಿ ಶಿಶುಪಾಲ ಜನ್ಮವನ್ನು ತಾಳ್ತಾನೆ. ಅಲ್ಲಿ ದ್ವಾಪರ ಯುಗದಲ್ಲಿ ವಸುದೇವ ಮತ್ತು ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜನ್ಮವನ್ನು ತಾಳಿ ನರಕಾಸುರ ಮತ್ತು ಶಿಶುಪಾಲರ ಸಂಹಾರವನ್ನು ಮಾಡಿರುವಂಥ ಇತಿಹಾಸ ಬರುತ್ತೆ ಅಂತಕ್ಕಂಥದ್ದು. ಅಂದರೆ ಇದ್ರ ತಾತ್ಪರ್ಯ ಏನು ಅಂತ ಕೇಳಿದರೆ, ಈ ಮೂರು ಜನ್ಮಗಳಲ್ಲಿ ಶತ್ರುಗಳಾಗಿ ಜಯ ವಿಜಯರು ಜನ್ಮವನ್ನು ತಾಳಿ ಲೋಕಕಂಠಕರಾಗಿ ವಿಷ್ಣು ಪರಮಾತ್ಮನಿಂದ ಮುಕ್ತಿಯನ್ನು ಪಡೆದರು ಅನ್ನುವಂಥ ಇತಿಹಾಸ ಬರುತ್ತೆ. ಆನಂತರದಲ್ಲಿ ವೈಕುಂಠದಲ್ಲಿ ಮತ್ತು ದ್ವಾರಪಾಲಕರಾಗಿ ಜಯ ವಿಜಯರಾಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದರೆ ಇತಿಹಾಸದ ಪುಟವನ್ನು ತೆಗೆದು ನಾವು ನೋಡಿದಾಗ ಅದಕ್ಕೆ ಹೇಳ್ತಾರೆ, ನಿಂದಿಸಿ ನುಡಿಯದಿರಾರನು ಇಹದಲ್ಲಿ ಅಂತ ನಿಜಗುಂಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸದ್ಭಕ್ತ ಬಂಧುಗಳೇ, ನಾವು ನಮಗೆ ಯಾವುದೋ ಕಾರಣಕ್ಕೆ ನಮಗೆ ಯಾರೂ ಆಗಿಲ್ಲ, ನಾವು ಹೇಳಿದಂಗೆ ಕೇಳಲಿಲ್ಲ, ನಮಗೆ ಸಹಕರಿಸಲಿಲ್ಲ, ನಮ್ಮ ನಡೆಯನ್ನು ಒಪ್ಪಲಿಲ್ಲ, ನಮ್ಮ ಕೂಡ ಸರಿಯಾಗಿ ವರ್ತಿಸಲಿಲ್ಲ ಅನ್ನೋ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯಾರದೋ ಮೇಲೆ ಸುಳ್ಳು ಆರೋಪವನ್ನು, ತಪ್ಪು ಆರೋಪವನ್ನು, ಅನಾವಶ್ಯಕ ಗೊಂದಲವನ್ನು, ಅಪಮಾನವನ್ನು ಮಾಡಿ ಅವರ ಮಾನಸಿಕವಾಗಿ ಅವರಿಗೆ ನೋವನ್ನು, ಹಿಂಸೆಯನ್ನು, ಕಷ್ಟವನ್ನು ಕೊಟ್ಟರೆ ಆ ಪರಿಣಾಮ ಜೀವನಾಂತ್ಯದವರೆಗೂ ಕೂಡ ಅದು ಕಾಡುತ್ತೆ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು. ಹಾಗಾಗಿ ಅದಕ್ಕೆ ಹೇಳ್ತಾರೆ, ವಿಷ್ಣು ಪರಮಾತ್ಮ ಹೇಳಿದವಾಗ ತಪಸ್ವಿಗಳು, ಸಿದ್ಧಿಪುರುಷರು, ಸಾಧಕರು, ಯೋಗಿಗಳು, ಗುರುಗಳು, ಶಿವಯೋಗಿಗಳು, ಶಿವಾಚಾರ್ಯರು ಅವರಿಂದ ಬಂದಂಥ ಶಾಪ, ಅವರ ನೊಂದ ಮನಸ್ಸು, ಇದು ಯಾವ ಕಾರಣಕ್ಕೂ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಜೀವನದಲ್ಲಿ ಏನಾದರೂ ಆರೋಪವನ್ನು ಮಾಡುವ ಪೂರ್ವದಲ್ಲಿ ಸತ್ಯ ಅಸತ್ಯವನ್ನು ಬಹಳ ಸೂಕ್ಷ್ಮ ಮತಿಗಳಾಗಿ ವಿಚಾರ ಮಾಡಬೇಕಾಗತ್ತೆ. ಯಾವುದೋ ದುರುದ್ದೇಶದಿಂದ ಮಾಡಿದ ಅಪರಾಧ ಆರೋಪ ಆ ಅಪರಾಧವಾಗಿ ನಮಗೆ ಎಷ್ಟು ತ್ರಾಸನ್ನು ಕೊಡುತ್ತೆ ಅನ್ನೋದು ತಮಗೆಲ್ಲ ತಿಳಿದಂಥ ವಿಷಯವಾಗಿದೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟು, ನಾವೆಲ್ಲರೂ ಕೂಡ ಧರ್ಮದ ಜೊತೆಗಿರೋಣ, ಪರಂಪರೆಯ ಜೊತೆಗಿರೋಣ, ಸಾತ್ವಿಕ ಬದುಕನ್ನು ಕಟ್ಟಿಕೊಳ್ಳೋಣ. ನಾವು ಯಾರು ಶಾಶ್ವತರಲ್ಲ, ಇರುವಷ್ಟು ದಿವಸ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದರ ಜೊತೆಗಿರೋಣ ಅನ್ನುವಂಥ ಸಲಹೆಗಳು ಕೊಟ್ಟು ಇಂದಿನ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.